ನಮಸ್ಕಾರ, ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ. ಈಗಾಗಲೇ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಜೊತೆ ಒಂದು ಜಿಲ್ಲೆಯ ಪ್ರಸಿದ್ಧವಾದಂತಹ ಒಂದು ಏನು ಟ್ಯೂಷನ್ ಜ್ಞಾನ ವಿಕಾಸ ಮಂದಿರ ಅಂತ ಒಂದು ಟ್ಯೂಷನ್ ಅನ್ನ ನಡೆಸ್ಕೊಂಡು ಬಂದಂತಹ ಜಿಲ್ಲೆಯ ಮೊದಲನೇ ಟ್ಯೂಷನ್ ಅಂತ ಹೆಗ್ಗಳಿಕೆ ಪಾತ್ರ ಆದಂತಹ ಜ್ಞಾನ ವಿಕಾಸ ಮಂದಿರದ ಅದರ ಏನು ನಡೆಸ್ಕೊಂಡು ಬಂದಂತಹ ಸ್ಥಾಪಕರಾದಂತಹ ಎನ್ ಬಿ ನಾಯ್ಕ ಅವರು ನಮ್ಮ ಜೊತೆ ನೇರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೇರ ಪ್ರಸಾರದಲ್ಲಿದ್ದಾರೆ. ಅವರಿಗೆ ಈ ಒಂದು ಸಂಸ್ಥೆಯನ್ನು ಯಾವ ರೀತಿ ಇದು ಒಂದು ಜ್ಞಾನ ವಿಕಾಸ ಮಂದಿರ ಒಂದು ಟ್ಯೂಷನ್ ಕೊಡುವಂಥದ್ದು ಹುಡುಗರಿಗೆ, ಬಡ ಮಕ್ಕಳಿಗೆ ಮತ್ತು ನೊಂದವರಿಗೆ ಆಗಿರ್ಬೋದು, ಕಡೆ ಬಡವರಿಗೆ ಒಂದು ಟ್ಯೂಷನ್ ಅನ್ನ 10 ಹಲವು ವರ್ಷಗಳಿಂದ 70ರಿಂದ ದಶಕದಿಂದ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಅದ್ರ ಬಗ್ಗೆ ನಾವೊಂದು ಅವರಿಗೆ ವಿಸ್ತಾರವಾಗಿ ಕೇಳೋದಕ್ಕೆ ಈಗಾಗಲೇ ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದಿದ್ದೀವಿ. ಎನ್ ಬಿ ನಾಯ್ಕ ಅವರೇ, ಈಗಾಗಲೇ ನೀವು 1970ರಿಂದ ಇದು ಸಕ್ರಿಯವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದು ಏನಾಗ್ತಿದೆ ಕೇಳಿದ್ರೆ ನಮ್ಮ ತಾಲೂಕಾ ವ್ಯಾಪ್ತಿಯಲ್ಲಿ ಅಷ್ಟೇ ಸೀಮಿತ ಆಗಿದೆ. ನಾವು ಜಿಲ್ಲಾ ವ್ಯಾಪ್ತಿಯಲ್ಲಿ ನೀವು ವಿಸ್ತರಿಸುವಂತ ಒಂದು ಕಾರ್ಯವನ್ನ ಯಾಕೆ ಮಾಡಿಲ್ಲ ಅಂತ ಅದಕ್ಕೆ ನಾವು ಬೇಸರ ಆಗ್ತಿದೆ. ಯಾಕಂದ್ರೆ ಕೇಳಿದ್ರೆ ಇಷ್ಟು ಹಲವು ವರ್ಷಗಳಿಂದ ನೀವು ಜಿಲ್ಲೆಯಲ್ಲಿ ಮೊದಲನೇ ಬಾರಿಯ ಒಂದು ಟ್ಯೂಷನ್ ಅಂತ ಹೆಗ್ಗಳಿಕೆ ಪಾತ್ರ ಆದಂತ ಈ ಒಂದು ಟ್ಯೂಷನ್ ಅನ್ನ ನೀವು ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ವಿಸ್ತಾರ ಮಾಡಬಹುದಲ್ಲ ಈಗಾದ್ರೂ ಕೂಡ? ಅದ್ರ ಬಗ್ಗೆ ನೀವು ಚಿಂತನೆಯನ್ನ ಮಾಡ್ತಾ ಇದ್ದೀರಾ? ಮಾನ್ಯರೇ, 1970ರಲ್ಲಿ ನಾನು ಜ್ಞಾನ ವಿಕಾಸ ಮಂದಿರ ಎಂಬ ಸಂಸ್ಥೆಯನ್ನು ಕುಮಟಾದಲ್ಲಿ ಪ್ರಾರಂಭ ಮಾಡಿದೆ. ತದನಂತರ 1971ರಲ್ಲಿ ನಾನು ಹೊನ್ನಾವರದಲ್ಲಿ ಮಾಡಿದ್ದೆ. ಹೊನ್ನಾವರದಲ್ಲಿ ಮೊದಲಿನ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಜ್ಞಾನ ವಿಕಾಸ ಮಂದಿರ ಮಾಡಿ ಅಲ್ಲಿ ಡಿ ನಾಯ್ಕ್ ಅಂತ ಒಬ್ಬ ಡಾನ್ಸರ್, ನೃತ್ಯ ಶಿಕ್ಷಕರ ನೇಮಿಸಿ ಎಲ್ಲ ಕ್ಲಾಸನ್ನು ಅಲ್ಲೂ ಪ್ರಾರಂಭ ಮಾಡಿದ್ದೆ. ನಂತರ 1972ರಲ್ಲಿ ನಾನು ಅಂಕೋಲಾದಲ್ಲಿ ಆ ಕ್ರಿಶ್ಚಿಯನ್ರ ಮಿಸ್ನರಿ ಒಂದು ಕಾರ್ಯಾಲಯದ ಇದರಲ್ಲಿ ನಾನು ಅಲ್ಲಿ ಕ್ಲಾಸ್ ಮಾಡಿದ್ದೆ. 74ರಲ್ಲಿ ನಾನು ಅವರ್ಸದಲ್ಲಿ ಕ್ಲಾಸ್ ಮಾಡಿದ್ದೆ. 75ರಲ್ಲಿ ಭಟ್ಕಳದಲ್ಲಿ ಕ್ಲಾಸ್ ಮಾಡಿದ್ದೆ. ಹೀಗೆ ಸಾಮಾನ್ಯವಾಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ನಾನು ಮೊದಲು ಜ್ಞಾನ ವಿಕಾಸ ಮಂದಿರವನ್ನು ಪ್ರಾರಂಭ ಮಾಡಿ ಅದನ್ನು ಯಶಸ್ವಿಯಾಗಿ ನಡೆಸಿದ್ದೇನೆ. ಕಾರಣ ಏನಂದರೆ, ನಾನೊಬ್ಬ ಕೂಲಿಕಾರನ ಮಗ. ನಮ್ಮಪ್ಪನ ಹೆಸರು ಬೊಬ್ಬು ಜಟ್ಟಿ ನಾಯ್ಕ ಅಂತ. ಅವನಿಗೆ 7 ಜನ ಮಕ್ಕಳು. ಅವನೊಬ್ಬ ಕೂಲಿ ಆದ್ದರಿಂದ ನಮ್ಮ ಅಣ್ಣಂದಿರೆಲ್ಲ ಬೇರೆ ಕಡೆಗೆ ಇನ್ನು ಕೆಲವು ಮಕ್ಕಳಿಗೆ ಟ್ಯೂಷನ್ ಕೊಡ್ತಾನೋ ಅಥವಾ ಇನ್ನಿತರ ಕೆಲಸ ಮಾಡ್ತಾನೆ. ಅವ್ರು ಕಲ್ತಿದ್ದಾರೆ, ಉನ್ನತ ಹುದ್ದೆಯನ್ನು ಮಾಡಿದ್ರು. ನನಗೂ ನಾನು ಕಲಿತ ನಂತರ ಎಷ್ಟೋ ಜನ ಅವರಿಗೆ ಆರ್ಥಿಕ ಸಮಸ್ಯೆಗಳಿಂದ ಶಾಲೆ ಬಿಟ್ಟಿರ್ತಾರೆ, 4, 5, 6 ನಿತ್ಯ ಬಿಟ್ಟಿರ್ತಾರೆ. ಅವ್ರಿಗೆ ಮತ್ತೆ ಎಷ್ಟೋ ವರ್ಷ ಮತ್ತೆ ಕಲಿಬೇಕು ಅಂತ ಅನಿಸ್ತದೆ. ಆಗ ಅಂಥವ್ರಿಗೆ ಅನುಕೂಲ ಆಗಬೇಕು. ಅಥವಾ ಶಾಲೆ ಹೋಗುವಂಥ ಮಕ್ಕಳಿಗೆ ಕೆಲವು ವಿಷಯಗಳು ಅರ್ಥ ಆಗೋದಿಲ್ಲ. ಅವ್ರೇನು ಮಾಡ್ತಾರೆ, ಸ್ಕೂಲ್ಗಳಲ್ಲಿ ಕೇವಲ ಸಿಲೆಬಸ್ ಮುಗಿಸೋಕಷ್ಟೇ ದೃಷ್ಟಿಕೋನಕ್ಕೆ ಕಲಿಸ್ತಾರೆ. ಇದೆಲ್ಲ ಮಕ್ಕಳಿಗೆ ಅದು ಅನುಕೂಲ ಆಗೋದಿಲ್ಲ. ಕೆಲವರ IQ, ಅವರ ತಿಳುವಳಿಕೆ ಸ್ವಲ್ಪ ಕಡಿಮೆ ಇರ್ತದೆ. ಅಂಥವರಿಗೂ ಅನುಕೂಲ ಆಗಬೇಕು, ಮಕ್ಕಳಿಗೆ ಅರ್ಥ ಆಗ್ತದೆ, ಕೇಳೋದಕ್ಕೆ ಸಹಾಯಕ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಜ್ಞಾನ ವಿಕಾಸ ಮಂದಿರವನ್ನು 1970ರಲ್ಲಿ ಕುಮಟಾದಲ್ಲಿ ಪ್ರಾರಂಭ ಮಾಡಿದೆ. ಆಯಿತು. ಈಗ ನೀವು ಯಾಕಂದರೆ ನೀವು ಜ್ಞಾನ ವಿಕಾಸ ಮಂದಿರ ಟ್ಯೂಷನ್ ನಡೆಸ್ತಾ ಇದ್ರಿ ಇಷ್ಟು ವರ್ಷ. ಆದರೆ ನಿಮ್ಗೆ ಸರ್ಕಾರದ ವತಿಯಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸಿಕ್ಕಿಲ್ಲ. ಸವಲತ್ತು ಸಿಕ್ಕಿಲ್ಲ. ಈಗ ನೀವು ಎಲೆಮರೆಕಾಯಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ರಿ. ಈಗ ಸ್ವಲ್ಪ ಒಂದು 10 ವರ್ಷದ ನಂತರ ನೀವು ಪರದೆಗೆ ಬಂದಿದ್ರಿ. ಆದರೆ ಎಲೆಮರೆಕಾಯಾಗಿ ನೀವು ಕೆಲಸ ಮಾಡ್ತಿದ್ರಲ್ವಾ? ನೀವು ಸರ್ಕಾರಕ್ಕೆ ಏನಾದ್ರು ಬೇಡಿಕೆಯನ್ನು ಇಟ್ಟಿದ್ದೀರಾ? ನಮ್ಗೇನಾದರೂ ಇದಕ್ಕೆ ಸಂಸ್ಥೆ ಬೆಳೆಸೋದಕ್ಕೆ ಏನಾದರೂ ನಿಮ್ಮ ಸಹಾಯ ಹಸ್ತ ಏನಾದರೂ ಚಾಚಿದ್ರಾ? ಹೇಗೆ? ನಾನು ಸಾಮಾನ್ಯವಾಗಿ ಈ ಕುರಿತು ಹೆಚ್ಚಿನ ಅತಿ ಆಸೆ ಬಯಸಿಲ್ಲ. ಮಕ್ಕಳು ಕೊಟ್ಟದ್ರಲ್ಲಿ ಅಲ್ಲಿ ಪಟ್ಟು ಏನಾದ್ರು ಸಣ್ಣ ಮಕ್ಕಳು ಏನಾದ್ರು ಕೊಟ್ಟಿರ್ತಾರೆ. ಜನಗಳು ಟ್ಯೂಟೋರಿಯಲ್ ನೀವು ಮಾಡಬೇಡಿ ಅನ್ನೋ ರೀತಿಯಲ್ಲಿ ನನಗೆ ಬೆದರಿಸ್ತಾ ಬಂದಿದ್ದೆ. ಆದರೆ ನಾನು ದಿಟ್ಟತನದಿಂದ ಅದು ಎದುರಿಸ್ಕೊ ಬಂದಿದ್ದೆ. ಟ್ಯೂಷನ್ ಬಂದ್ ಮಾಡಿ ರೀತಿಯಲ್ಲಿ ಅವಾಜ್ ಕೊಟ್ಟಂಥ ಜನಗಳು ಇದ್ದಾವೆ. ಯಾಕೆಂದರೆ ಒಳ್ಳೆ ರಚನಾತ್ಮಕ ಕಾರ್ಯ ಮಾಡಬೇಕಾದ್ರೆ ವಿಘ್ನ ತರುವಂಥ ಕೆಲವು ಜನಗಳು ಇರ್ತಾರೆ. ಅವ್ರ ಹೆಸರು ನಾನು ಹೇಳಬೇಕು. ನಂತರ ನನಗಷ್ಟು ಈ ಒಂದು ಎಲ್ಲ ರೀತಿಯ ನಮ್ಮ ಶಿಕ್ಷಣ ಕೊಟ್ಟಂತ ತಂದೆಯರು ಒಬ್ಬ ಕೂಲಿಯಾಗಿ ತನ್ನ ಮಕ್ಕಳಿಗೂ ಶಿಕ್ಷಣ ಕೊಟ್ಟಿದ್ದಾರೆ, ನಮಗೆಲ್ಲ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೇ ನನ್ನ ಕಣ್ಣಿಗೆ ಕಾಣುವ ದೇವರು ಅನ್ನೋ ರೀತಿಯಲ್ಲಿ ನಾನು ತಂದೆ ತಾಯಿಯವರ ಒಂದು ಮಂದಿರವನ್ನು ಸ್ಥಾಪಿಸೋಕೆ ನಿರ್ಧಾರಕ್ಕೆ ಬಂದೆ. ಆಯ್ತು, ನೀವಾದ ಮಂದಿರ ಸ್ಥಾಪನೆ ನಿರ್ಧಾರಕ್ಕೆ ಬಂದ್ರಿ. ನಿಮ್ಮ ಮನೆಯವರು ಕೆಲವೊಂದು ಇದ್ರಲ್ಲಿ ರಾಜಕೀಯದಲ್ಲೂ ಇದ್ರು. ಆ ರಾಜಕೀಯದಲ್ಲಿ ನಿಮ್ಗೆ ಏನಾದ್ರೂ ಆಸಕ್ತಿ ಇತ್ತ? ನಿಜವಾಗಿ ನನಗೆ ರಾಜಕೀಯದಲ್ಲಿ ಆಸಕ್ತಿಯನ್ನು ಇತ್ತು. ಉದಾಹರಣೆಗೆ
ಎಸ್ ಬಂಗಾರಪ್ಪ ಹೆಸರಿಗೆ ಮಾಜಿ ಮುಖ್ಯಮಂತ್ರಿ. ಹೌದು. ಅವರು ಕ್ರಾಂತಿಕಾರಿ ಪಕ್ಷ ಮಾಡಿದಾಗ ಅವ್ರ ಅಧ್ಯಕ್ಷರಾಗಿದ್ರು, ನಾನು ಕಾರ್ಯದರ್ಶಿ ಆಗಿದ್ದೆ ಜಿಲ್ಲಾ ಮಟ್ಟದಲ್ಲಿ. ಅವ್ರ ಜೊತೆಯಲ್ಲಿ ನಾನು ಬಂಗಾರಪ್ಪನವರು ಇಲ್ಲಿ ನಮ್ಮ ಮನೆಗೆ ಹಲವು ಸಲ ಬಂದು ಹೋಗಿದ್ರು. ಅವರು ಕುಮಟಾ, ಹೊನ್ನಾವರ ಇತ್ಯಾದಿಗಳಲ್ಲಿ ಈ ಕ್ರಾಂತಿಕಾರಿ ಪಕ್ಷದ ಕ್ರಾಂತಿರಂಗ ಅಂತ ಕಟ್ಟಿಕೊಟ್ರು. ಅದ್ರ ಪಕ್ಷ ಮಾಡಿಕೊಂಡು ಅದ್ರ ಜನಗಳಲ್ಲಿ ಕ್ರಾಂತಿಯ ಮನೋಭಾವನೆಯನ್ನ ಬೆಳೆಸ್ತಾ ಇದ್ದಾಗ ಜನರಲ್ಲಿ ಒಂಥರದ ಬಡವರಿಗೆ ಹಿತವಾಗುವ ರೀತಿಯಲ್ಲಿ ಅಲ್ಲಿ ಒಂಥರ ಸಂಘಟನೆ ಮಾಡ್ತಿದ್ದಾಗ ಅವ್ರ ಜೊತೆ ನಾನು ಜಿಲ್ಲೆಯಲ್ಲೆಲ್ಲ ತಿರುಗಾಟ ಮಾಡಿದ್ದೆ. ಆ ವೇಳೆಯಲ್ಲಿ ನನಗೆ ಅವರು ಕುಮಟಾ ವತಿಯಿಂದ MLA ಸ್ಥಾನಕ್ಕೆ ನಿಲ್ಲೋಕೆ ಕೂಡ ನನಗೆ ಹೆಸರು ಕೊಟ್ಟಿದ್ರು, ಅದೇ ರೀತಿ ಅವಕಾಶ ಕೊಟ್ಟಿದ್ರು. ಇಷ್ಟೇ ಅಲ್ಲ, MP ಇಲೆಕ್ಷನ್ದಲ್ಲೂ ನಿಲ್ಲೋಕೆ ಅವಕಾಶ ಕೊಟ್ಟಿದ್ರು. ಆದರೆ ಮೊದಲನೇದಾಗಿ ನನ್ನ ತಂದೆ ತಾಯಿಯವರು ಸಾಮಾನ್ಯವಾಗಿ ಬೇಡ ಅನ್ಸಲ್ವಾಗಿ ರಾಜ್ಯಕ್ಕೆ ಪ್ರವೇಶ ಮಾಡಲಿಲ್ಲ. ಇನ್ನು ರಾಜ್ಯಕ್ಕೆ ನಮ್ಮ ಮಿಸ್ಸೆಸ್ ನನ್ನ ಹೆಂಡತಿ ಈ ಮುನ್ಸಿಪಾಲಿಟಿ ಪುರಸಭೆಯಲ್ಲಿ ಅವಳು 3 ಸಲ ಸದಸ್ಯ ಆಗಿದ್ದು, ಪುರಸಭೆ ಉಪಾಧ್ಯಕ್ಷ ಆಗಿದ್ದು. ಅವಳು ಕೆಲವು ಈ ಒಂದು ಧಾರ್ಮಿಕ ಮತ್ತು ಗಾಯನಗೆ ಹಾಡ್ತಾ ಅವಳು ಸಮಾಜ ಸೇವೆನ ಮಾಡ್ತಾ ನಾವು ಕಳಿಸ್ತಾ ಇದ್ವು. ಅವಳಿಗೊಂದು ನಾನು ಬೆಂಬಲಕ್ಕಾಗಿ ನಿಂತಿದ್ದೆ. ನನಗೆ ಆಯ್ತು. ಈಗ ನೀವು ಕುಮಟಾದಲ್ಲಿ ರಾಜಕೀಯದಲ್ಲೂ ಸಕ್ರಿಯವಾಗಿದ್ರಿ, ಮತ್ತೆ ಮುಂದೆ ಯಾಕೆ ಹೋಗ್ಲಿಲ್ಲ ರಾಜಕೀಯ ವಿಷಯದಲ್ಲಿ? ಯಾಕೆಂದ್ರೆ ನನಗೆ ರಾಜಕೀಯ ವಿಷಯದ ಮುಂದೆ ಹೋಗಿದ್ರೆ ನನಗೆ ಸಂಸ್ಥೆಯನ್ನ ಪುನಃ ಸರಿ ಪ್ರಗತಿ ಪಥ ನಡೆಸೋದು ಕಷ್ಟ ಆದಿತ್ತು. ಆ ದೃಷ್ಟಿಯಿಂದ ರಾಜಕೀಯದಲ್ಲಿ ಮುನ್ನಡೆದರೆ ಈ ಒಂದು ಸಂಸ್ಥೆಯನ್ನ ಉನ್ನತ ಮಟ್ಟಕ್ಕಾಗಿರ್ಬೋದು, ನಿಮ್ಮ ಸರ್ಕಾರದ ಸವಲತ್ತಾಗಿರ್ಬೋದು ನೀವು ಕೊಡಿಬಹುದಾಗಿತ್ತು. ಯಾಕಂದ್ರೆ ಈಗ ನೀವು ಒಂದು ರಾಜಕೀಯದಲ್ಲಿ ಎರಡು ದೊಡ್ಡ ಕಾಲಿಟ್ಟಿದೆ ಅಂತ ಹೇಳ್ತೀರಲ್ವಾ, ಅದಕ್ಕೋಸ್ಕರ ನೀವು ರಾಜಕೀಯದಿಂದ ಇದೊಂದು ಸ್ವಲ್ಪ ಸಂಸ್ಥೆ ಮುಟುಕಾಗಿದೆ ಅಂತ ಕಾಣಿಸುತ್ತಾ? ರಾಜಕೀಯದಿಂದ ಹೀಗಾಯ್ತು. ರಾಜಕೀಯದಲ್ಲಿ ಹಲವಾರು ಸ್ಪರ್ಧಿಗಳು ಪ್ರಯತ್ನ ಪಡ್ತಾ ಇದ್ದಾಗ ಆ ವೇಳೆಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದ್ರೆ ಸಾಮಾನ್ಯವಾಗಿ ನನ್ನ ದೃಷ್ಟಿಕೋನ ರಾಜಕೀಯದಲ್ಲೇ ಬೆಳೀತಿತ್ತು. ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಟ್ಯುಟೋರಿಯಲ್ ನಡೆಸೋದು ಕಷ್ಟ ಆಗಿತ್ತು ಅನ್ನೋ ದೃಷ್ಟಿಯಿಂದ ನಾನು ಸಾಮಾನ್ಯವಾಗಿ ಈ ಜ್ಞಾನ ವಿಕಾಸದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಲಕ್ಷ್ಯ ಕೊಟ್ಟೆ. ಅಭಿವೃದ್ಧಿ ಕಡೆ ನೀವು ಹೆಚ್ಚಿನದಾಗಿ ಇದು ಮಾಡ್ರಿ. ನೀವು ಹೆಚ್ಚುವರಿಯಾಗಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಅದ್ರ ಬಗ್ಗೆ ಯಾಕೆ ಆಸಕ್ತಿ ವಹಿಸಿಲ್ಲ? ಯಾಕೆ? ಶಿಕ್ಷಣ ಹೆಚ್ಚುವರಿ ನೀವು ಶಿಕ್ಷಕರನ್ನು ತಗೊಂಡು ನೀವು ಹೆಚ್ಚಿನದಾಗಿ ರಾಜಕೀಯದಲ್ಲೂ ಇದು ಮಾಡ್ಬೋದು, ಇದನ್ನ ಗ್ರೋತ್ ಮಾಡ್ಬೋದಾಗಿತ್ತು, ಬೆಳೆಸ್ಬೋದಾಗಿತ್ತು. ಹೌದಾ? ಗ್ರೋತ್ ಮಾಡೋದಾದ್ರೆ ಅದ್ರ ಬಗ್ಗೆ ಯಾಕೆ ಒಲವು ತೋರಲಿಲ್ಲ? ಸಾಮಾನ್ಯವಾಗಿ ನನಗೆ ಕೇವಲ ನಾನು ಅತಿ ಹೆಚ್ಚಿನ ಆಸಕ್ತಿ ಬಯಸಿದ ವ್ಯಕ್ತಿ ಅಲ್ಲ, ಹಿತಾಸಕ್ತಿ ಆಸೆ ಜಾಸ್ತಿ ಇದ್ದಲ್ಲ. ಇದ್ದದ್ರಲ್ಲಿ ಈ ಶಿಕ್ಷಣದಲ್ಲಿ ತೃಪ್ತಿ, ಈಗ 4 ಜನ ಮಕ್ಕಳು ಕಲಿಸೋದ್ರಲ್ಲಿ ನನಗೆ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಸಿಗ್ತಲ್ಲ. ನಾನು ಹೇಳ್ತಿರೋದು ಆ ಥರ ಅಲ್ಲ, ಅದು ಹಿತಾಸಕ್ತಿ ನಮ್ಗೆ ಆಸೆ ಅಂತ ಅಲ್ಲ. ಇದು ಯಾಕೆ ಕೇಳಿದರೆ ಮತ್ತು ಜಾಸ್ತಿ ಜನರಿಗೆ ನೀವು ಕೊಡುಗೆ ಇದನ್ನ ಕೊಡ್ಬೋದಾಗಿತ್ತು. ಜಿಲ್ಲಾ ಕಡೆ ಬಡವರಿಗೆ ಆಗಿರ್ಬೋದು, ದುಡ್ಡಿನ ಆಕಾಂಕ್ಷಿಗಳಲ್ಲ ನೀವು. ಹೌದಾ? ಅದ್ರ ಬಗ್ಗೆ ನೀವು ಒಲವನ್ನು ತೋರಲಿಲ್ಲ. ಹೌದಾ? ಆದ್ರಿಂದ ನಿಮ್ಗೆ ಆರ್ಥಿಕವಾಗಿ ಆಂತರಿಕವಾಗಿ ಏನಾದ್ರು ಸಮಸ್ಯೆಗಳು ಬಂದ ಅನ್ನೋದಕ್ಕಿಂತ ರಾಜ್ಯಕ್ಕೆ ನಾವು ಹೋಗ್ಬೇಕು ಅಂದ್ರೆ ನನ್ನ ಕಾಲು ಎಳೆಯುವಂತ ಜನಗಳು ರಾಜಕೀಯದಲ್ಲಿ ಹೆಚ್ಚಿದ್ರು. ಆದ್ರೆ ನನಗೆ ಅದನ್ನ ರಾಜಕೀಯವಾಗಿ ತೊಂದರೆ ಕೊಡುವಂತ ಜನಗಳು ಒಂದು ಗುಂಪಿನಲ್ಲಿ ಬೆಳೀತಾ ಬರೋದ್ರಿಂದ ನನ್ನ ರಾಜಕೀಯ ಒಂದು ದಾರಿಗೆ ನಾನು ಸ್ವಲ್ಪ ಅಡ್ಡ ಆಯಿತು. ಅದಕ್ಕಾಗಿ ನಾನು ಅದ್ರ ಬಗ್ಗೆ ಚಿಂತೆ ಮಾಡಿದ್ದೇನೆ. ಕ್ಲಾಸಿನ ಕಡೆಗೆ ಹೆಚ್ಚಿನ ಲಕ್ಷ್ಯ ಕೊಡುವಂತ ಆಯ್ತು. ಈಗ ನಿಮ್ಮ ಅಪ್ಪ ಅಮ್ಮ ಮಂದಿರ ಅಂತ ನಿಮ್ಮ ತಂದೆ ತಾಯಿಯ ಹೆಸರು ಇಟ್ಟಿದ್ದೀರಾ, ಅದ್ರ ಬಗ್ಗೆ ಅದು ಇಡೋದಕ್ಕೆ ಕಾರಣ ಏನು? ಈಗ ಹಲವಾರು ಜನ ಸ್ವಾಮಿ ಇತ್ಯಾದಿಗಳನ್ನು ಪೂಜೆ ಮಾಡ್ತಿದ್ದಾರೆ. ನನಗನ್ಸು ಏನೋ ಸ್ವಾಮಿ ಇತ್ಯಾದಿಗಳನ್ನು ಪೂಜೆ ಮಾಡೋದಕ್ಕಿಂತ ಕೆಲವು ಸ್ವಾಮಿಗಳ ಒಂದು ಕಥೆಗಳನ್ನು ನೋಡಿದ್ರೆ, ಅವರ ಈ ಚರಿತ್ರೆ ನೋಡಿದ್ರೆ ಮನಸ್ಸಿಗೆ ಒಂಥರ ಕೈನೂ ಆಗ್ತದೆ. ಇಂಥ ವೇಳೆ ನನಗನ್ಸು ಜನ್ಮ ಕೊಟ್ಟ ತಂದೆ ತಾಯಿನೇ ನಿಜವಾದ ದೇವರು. ಆ ದೃಷ್ಟಿಯಿಂದ ನಾನು ಅವ್ರನ್ನ ಎಲ್ಲೇ ಹೋಗೋದಿದ್ರು ತಂದೆ ತಾಯಿಗೆ ಕೈ ಮುಗಿದು ನಾನು ಹೋಗ್ತಿದ್ದೆ. ನಮ್ಮ ಅಣ್ಣಂದಿರೆಲ್ಲ ಅದೇ ರೀತಿಯಲ್ಲಿ ತಂದೆ ತಾಯಿಗೆ ಕೈ ಮುಗಿದು ಹೋಗ್ತಾ ಇದ್ರು. ತಂದೆ ತಾಯಿನೇ ದೇವರು ಅನ್ನೋ ಕಲ್ಪನೆ ಇರೋದ್ರಿಂದ ನನಗೆ ನಮ್ಮ ತಂದೆಯವರು ಯಾವ ಜಾಗದಲ್ಲಿ ಮಲಗ್ತಿದ್ರು ಅದೇ ಜಾಗದಲ್ಲಿ ಅವ್ರು ನಿಧನ ಹೋದ್ರು. ಆಗ ನನಗನ್ನಿಸ್ತು ನಮ್ಮ ತಂದೆ ತಾಯಿಯವರೇ ನನಗೆ ನಿಜವಾಗಿ ಶಿಕ್ಷಣ ಕೊಟ್ಟು ಈ ವ್ಯಕ್ತಿತ್ವ ಬೆಳೆಸಿದ ನಿಜವಾದ ದೇವರು ಅಂತ ಅನಿಸ್ತು. ಅದಕ್ಕಾಗಿ ಕಲಾಕಾರ, ಕೇರಳದ ಒಬ್ಬ ಕಲಾಕಾರ ಹೊನ್ನಾವರದ ಬಂದಿದ್ರು. ಅವರಿಗೆ ತಂದೆ ತಾಯಿಯವ್ರದ ಮೂರ್ತಿ ಫೋಟೋ ಕೊಟ್ಟು ಅವ್ರ ಮೂರ್ತಿ ಮಾಡಿ ಆ ಮೂರ್ತಿಯನ್ನ ಗೋಕರ್ಣ ಭಟ್ರಲ್ಲಿ ಕರೆಸಿ ಇಲ್ಲಿ ಒಂದು ಮಂದಿರ HN ನಾಯ್ಕ ಅಂತ ಇಂಜಿನಿಯರಿಂದ ಇಲ್ಲೊಂದು ಮಂದಿರ ಕಟ್ಟಿಸಿದೆ. ಅಲ್ಲಿ ಈ ಮಂದಿರದಲ್ಲಿ ತಂದೆ ತಾಯಿಯ ಮೂರ್ತಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಮುಂಜಾನೆ ಮತ್ತು ಸಾಯಂಕಾಲ 2 ಹೊತ್ತು ಸ್ನಾನ ಮಾಡಿ ತಂದೆ ತಾಯಿಯನ್ನ ಪೂಜೆ ಮಾಡ್ತಾ ಅವರೇ ನನ್ನ ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂತ ತಿಳ್ಕೊಂಡು ನನ್ನ ಜೀವನ ಆಯ್ತು. NB ನಾಯ್ಕ ಅವರೇ, ಈಗ ನಿಮ್ದು ಯಾವ್ದು ನೀವು ಸರ್ಕಾರಿ ಸೇವೆಯಲ್ಲಿ ಏನೋ ವೃತ್ತಿಯಲ್ಲಿ ಏನೋ ಕೆಲಸ ಮಾಡಿದವರಲ್ಲ,
ಸರ್ಕಾರಿ ಸೇವೆಯಲ್ಲಿ ವೃತ್ತಿಯಲ್ಲಿ ಏನಾದ್ರು ಕೆಲಸ ಮಾಡಿದ್ದೀರಾ? ನಾನು ಕೆಲವು ವರ್ಷ ಖಾಸಗಿ ಸ್ಕೂಲ್ಗಳಲ್ಲಿ ಹೈಸ್ಕೂಲ್ನಲ್ಲಿ ಶಿಕ್ಷಕ ಹೆಚ್ಚುವರಿಯಾಗಿ ಶಿಕ್ಷಕರಾಗಿ ಕೆಲಸ ಮಾಡಿದ್ದೇನೆ. ಹೆಚ್ಚುವರಿಯಾಗಿ ಮಾಡಿದ್ರಿ. ಅದ್ರ ಬಗ್ಗೆ ಅಲ್ಲಿ ಏನಂದ್ರೆ ಅಲ್ಲಿ ಒಲವು ನಿಮ್ಗೆ ಜಾಸ್ತಿ ಇದಾಗಲಿ, ಯಾಕಂದ್ರೆ ನಿಮ್ ಕಡಬಡವರಿಗೆ ಒಂದು ಸೇವೆ ಕೊಡಬೇಕು, ಅವರ ಒಂದು ಭವಿಷ್ಯದ ಬಗ್ಗೆ ನೀವು ಚಿಂತನೆಯನ್ನ ಮಾಡಿದ್ರಿ. ಅದೇ ಬೇಡಿಕೆ ಇಟ್ಟಿಲ್ಲ. ಸೊ ಇದೊಂಥರದ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ವಯಂ ಸೇವಾ ಸಂಸ್ಥೆ ಅಂತ ನಡೆಸ್ತಾ ಇದ್ದೇನೆ. ಇದ್ರ ಜೊತೆಯಲ್ಲಿ ನಮ್ಮದೇ ಒಂದು ಟೀಮ್ ಮಾಡಿಕೊಂಡು ಈಗ ಬಡವರಿಗೆ ಔಷಧ ಬೇಕಾದ್ರೆ ಔಷಧ ತಂದುಕೊಡುವಂಥದ್ದು, ಅವ್ರಿಗೆ ಕಿರಾಣಿ ಸಾಮಾನು ತಂದುಕೊಡುವಂಥ, ಅವರಿಗೆ ಒಂದು ರೇಷನ್ ಕಾರ್ಡ್ ತಂದುಕೊಡುವಂಥದ್ದು ಅಥವಾ ಇತರ ಒಂದು ಸಹಾಯ ಮಾಡುವಂಥ ಒಂದು ಟೀಮು ನಾನು ಮಾಡ್ಕೊಂಡಿದ್ದೇನೆ. ಟೀಮ್ ನೀವು ಮಾಡ್ಕೊಂಡಿದ್ದೀರಾ? ಹೌದು. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಬರೋದಕ್ಕೆ ಕಾರಣವನ್ನ ಕೇಳ್ಬೋದಾ? ಯಾಕಂದ್ರೆ ನೀವು ಶಿಕ್ಷಕರಾಗಿ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಇಲ್ಲ ಬಿಟ್ಟು ನಿಮ್ಗೆ ಇದ್ರ ಆಸಕ್ತಿ ಹೇಗೆ ಬಂತು? ಸಾಮಾನ್ಯಗತಿನೇ ಹಲವಾರು ಜನ ಮಕ್ಕಳು ಕಲಿಬೇಕಂತ ಉದ್ದೇಶ ಇದೆ, ಸ್ಕೂಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಶಾಲೆ ಬಿಟ್ಟು ಎಷ್ಟೋ ವರ್ಷ ಆಗಿತ್ತು, ಪುನಃ ತಾವು ಕಲಿಬೇಕು, ಮುಂದೆ ಶಿಕ್ಷಣ ಪಡೆಯುವಂತ ವಿಚಾರವನ್ನು ಶಾಲೆ ಬಿಟ್ಟು ಎಷ್ಟೋ ವರ್ಷ ನಂತರ ಅವರೆಲ್ಲ ಆ ವಿಚಾರ ಬಂದವರಿಗೆ ಅದ್ರ ಪುನಃ ಸ್ಕೂಲ್ನ ಸೇರಿಸ್ಕೊಡ್ತಾ ಇಲ್ಲ. ಅಂತ ಮಕ್ಕಳಿಗೆ ಅನುಕೂಲ ಆಗುವಂತಾಗ್ಲಿ. ಉದಾಹರಣೆಗೆ 15 ವರ್ಷ ಆದಂಥವ್ರಿಗೆ ಡೈರೆಕ್ಟ್ SLC ಕೊಡುವಂಥ ಯೋಜನೆ ಇತ್ತು. 12 ವರ್ಷ ಆದವರಿಗೆ ಸೀದಾ 7ನೇತೆ ಕೊಡುವಂಥ ಅವಕಾಶ ಇತ್ತು. ಇದನ್ನೆಲ್ಲ ಅರ್ಥ ಮಾಡಿ, ಕೆಲವರಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬೇಕು ಅನ್ಸ್ತಿತ್ತು, ಕೆಲವ್ರಿಗೆ ಗಣಿತ ಅರ್ಥ ಆಗ್ತಿರ್ಲಿಲ್ಲ, ಇವನ್ನೆಲ್ಲ ಹೇಳ್ಕೊಡೋಣ ಅಂತ ದೃಷ್ಟಿಯಿಂದ. ಅಲ್ಲ, ಅದು ಆಯ್ತು. ನಾನು ಹೇಳ್ತಿರೋದು ಆ ಥರ ಅಲ್ಲ. ಈಗ ನಿಮ್ಗೆ ಇದು ಟ್ಯೂಷನ್ ನಡೆಸಬೇಕು ಅನ್ನೋದು ಇದು ಬಂತಲ್ವ, ಅದ್ರ ಪ್ರೇರಣೆ ಯಾರು, ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತ ನಾವು ಕೇಳ್ತಾ ಇದ್ವಿ. ಯಾಕಂದ್ರೆ ಕೆಲವೊಂದು ಇದರಲ್ಲಿ ಕೆಲವೊಂದು ಅವ್ರಿಗೆ ನಿಮ್ಗೇನೋ ಒಂದು ಸಮಸ್ಯೆ ಆಗಿರ್ತದೆ, ಯಾಕಂದ್ರೆ ನೀವು ಯಾರೋ ನೊಂದವ್ರ ಆದ್ರೂ ನಿಮ್ಗೆ ಅಗಾಢವಾದ ನಿಮ್ಗೆ ನೋವು ಕೊಟ್ಟಿರುವಂತ ಯಾವ್ದಾದ್ರು ಒಂದು ಸನ್ನಿವೇಶ ನಡೆದಿದೆಯಾ? ಯಾಕಂದ್ರೆ ಶಿಕ್ಷಣ ಕೊಡಬೇಕು, ಒಂದು ಬಡ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಏನೋ ಒಂದು ನಡೆದಿರ್ತದೆ. ಯಾಕಂದ್ರೆ ನಾವು ಆ ಸಂಸ್ಥೆಯಲ್ಲಿ ಬೆಳಿಬೇಕು, ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂಥ ನಿಮ್ಗೆ ಆ ಭಾವನೆ ಬರುವುದಕ್ಕೆ ಮತ್ತೆ ನೀವು ಅಪ್ಪ ಅಮ್ಮ ಮಂದಿರ ಅಂತ ಏನು ಹಾಕಿದ್ರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ವಿಶ್ಲೇಷಣೆ ಮಾಡ್ತೀರಾ? ಮೊದಲನೇದಾಗಿ ನಮ್ಮ ಅಣ್ಣಂದಿರೆಲ್ಲ ತೀರಾ ನಮ್ಮಪ್ಪ ಕೂಲಿ ಆದ್ರಿಂದ ಅಣ್ಣಂದಿರು ಕೂಡ ಬೇರೆ ಕೆಲವು ಬಡ ಮಕ್ಕಳಿಗೆ ಕಲಿಸ್ತಾ ಅವ್ರು ಕೊಟ್ಟ ಹಣದಿಂದ ಅವ್ರ ಕಾಲೇಜ್ ಎಲ್ಲ ಮಾಡ್ಕೊಂಡು ಉನ್ನತ ಸ್ಥಾನದಲ್ಲಿ ಹೋಗ್ತಿತ್ತು. ಅಣ್ಣಂದಿರು ಬಡ ಮಕ್ಕಳಿಗೆ ಕಲಿಸ್ತಾ ಇರೋದು ಅದನ್ನ ನೋಡ್ಕೊಂಡು ನನಗೂ ಕೂಡ ಈ ಒಂದು ಮಕ್ಕಳಿಗೆ ಒಂಥರದ ಗೈಡೆನ್ಸು, ಟ್ಯೂಷನ್ ಮಾರ್ಗದರ್ಶನ ಕೊಡಬೇಕು ಅನ್ನೋ ಒಂದು ಪ್ರೇರಣೆ ಆಯಿತು. ಆ ದೃಷ್ಟಿಯಿಂದ ನಮ್ಮಲ್ಲಿ ಕೆಲವು ಡಿಬಾಯ್ ಸ್ಕೂಲ್ ಸಂದೇ ಮಾಸ್ಟ್ರು, SMD ಬಾಯಿ ಅವರು ಇತ್ಯಾದಿ ಕೆಲವರು ನನಗೆ ಬಡ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಮಾಡುವಂತ ಪ್ರೋತ್ಸಾಹ ಕೊಟ್ಟರು. ಇವರು ಪ್ರೋತ್ಸಾಹ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಎಷ್ಟೋ ಸಾವಿರಾರು ಜನ ಅದ್ಭುತವಾಗಿ ಕಲಿಸುವಂತ ಟೀಚರ್ನ ಹೊಂದಿದ್ದೆ. ಅದು ನಿಜವಾಗಿ ಈ ಸಂಸ್ಥೆ ಬೆಳೆಯೋ ಕಾರಣ. ಉದಾಹರಣೆಗೆ ನಾರಾಯಣ್ ರಾವ್ ಅನ್ನೋರು, SR ನಾರಾಯಣ್ ರಾವ್ ಅಂತ ಕುಮಟಾ ಕಾಲೇಜಿನ ಒಬ್ರು ಪ್ರಾಂಶುಪಾಲ ಆಗಿದ್ದವರು ನಮ್ಮಲ್ಲಿ ಬಂದು ಇಂಗ್ಲೀಷ್ ಹೇಳ್ತಾ ಇದ್ರು. ಅವರಿಗೆ ಮಕ್ಕಳಿಗೆ ಇಂಗ್ಲೀಷ್ ಕಲಿಸೋದ್ರಿಂದ ಅವ್ರು ಹಣದ ಸಿಗಲ್ಲ, ಒಂದು ಫ್ರೀ ಆಗಿ ಬಂದು ಇಂಗ್ಲೀಷ್ ಹೇಳಿ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರು. ಹಾಗೆ SA ಭಟ್ ಅನ್ನೋದು ಸೇರು ಮಧ್ಯೆ ಈಗ ಸದ್ಯ ನಿನ್ನೆ ಮೊನ್ನೆ ಬಂದಂತ MM ನಾಯ್ಕ, MM ಹೆಗಡೆ ಸರ್ ಅವರೆಲ್ಲ ಬಂದು ನಮ್ಮಲ್ಲಿ SA ಭಟ್ ಬಂದು NTSC ತರಬೇತಿ ಕೊಡ್ತಾ ಇದ್ರು. MM ಹೆಗಡೆ ಅನ್ನೋ ಹೊಲಗದ್ದೆರು ಅವ್ರು ನಮ್ಮಲ್ಲಿ ಬಂದು ಇಂಗ್ಲಿಷ್ ತರಬೇತಿ ಕೊಡ್ತಾ ಇದ್ರು. ಹೀಗೆ ಬೇರೆ ಬೇರೆ ಶಿಕ್ಷಣ ತಜ್ಞರು ಬಂದು ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ತಾವು ಆನಂದ ಕಾಣ್ತಾ ಇದ್ರು. ಅವರಿಗೆ ಒಂಥರದ ಶಿಕ್ಷಣ ಸೇವೆ ಆಯಿತು, ನಮ್ಮ ಜ್ಞಾನ ವಿಕಾಸ ಮಂದಿರದ ಅಭಿವೃದ್ಧಿಗೆ ಸಹಾಯಕರಾಗಿತ್ತು. ಆಯ್ತು. ಈಗ ಅವ್ರೆ ಅಂದ್ರೆ ಪ್ರೋತ್ಸಾಹ ಕೊಡ್ತೇವೆ. ನಮ್ಮ ತಂದೆ ತಾಯಿ ಕೂಲಿ ಹಾಕೊಂಡು ಅವ್ರು ಕಲ್ತಿದ್ ಜ್ಞಾನ ಇತ್ತು, ಕೂಲಿ ಆಗಿತ್ತು. ಅವ್ರ ಉದಾಹರಣೆಗೆ ನಮ್ಮ ತಂದೆ 7 ಜನ ಮಕ್ಕಳಿಗೆ ಕೊಟ್ಟು 9 ಜನರು ಜೀವನ ಸಾಗಿಸೋದು ಭಾರಿ ಕಷ್ಟ ಆಗ್ತಿತ್ತು. ಆದ್ರಿಂದ ಈ ಒಂದು ಟ್ಯೂಷನ್ ಕೊಡೋದ್ರ ಬಗ್ಗೆ ತಂದೆ ತಾಯಿರು ಇದು ಒಳ್ಳೇದಾಗ್ಲಿ ಅಂತ ಹೇಳ್ತಿದ್ರು ಹೊರತು ಅವ್ರದ್ದು ವಿರೋಧ ಮಾಡಿದ್ರು. ಈಗ ಕುಮಟಾದಲ್ಲಿ ನೀವು ಕೇಂದ್ರ ಬಿಂದುವಾಗಿ ಇದೇ ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರಿ. ಆದ್ರೆ ಮೊದಲನೇದಾಗಿ ಎಷ್ಟು ನಿಮ್ಮ ವಿದ್ಯಾರ್ಥಿಗಳು ಈ ಒಂದು ಇದ್ರಲ್ಲಿ ಪಡ್ಕೊಂಡು ಉನ್ನತ ಯಾವ್ಯಾವ ಹುದ್ದೆಗೆ ಹೋಗಿದ್ದಾರೆ ಅಂತ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಸಾಮಾನ್ಯವಾಗಿ ನಾನು 1970ರಿಂದ ಇಲ್ಲಿವರೆಗೆ ಜಿಲ್ಲೆಯ ಹಲವಾರು ತಾಲೂಕುಗಳನ್ನ ಮಾಡಿರೋದ್ರಿಂದ ಮೊದಲು ಟ್ಯುಟೋರಿಯಲ್ ಅನ್ನೊಂದು ಇರ್ತಾನೆ ಇರಲಿಲ್ಲ. ಸ್ಕೂಲ್ ಬಿಟ್ಕೊಳ್ಳಿದ್ರೆ ಸೀದಾ ಮಕ್ಕಳು ಇಲ್ಲೇ ಬರ್ತಾ ಇದ್ರು. ಈಗ ಹಾಕೊಂಡು ಈ ತನಕ ನನಗನ್ಸದೆ 1 ಲಕ್ಷಕ್ಕೂ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಜ್ಞಾನ ವಿಕಾಸ ಮಂದಿರದಿಂದ ಈ ಒಂದು ಶಿಕ್ಷಣದ ಒಂದು ತರಬೇತಿ ನೀಡಲಾಗಿದೆ. ನಿಮ್ಗೆ ಈ ಒಂದು ಶಿಕ್ಷಣ ಸಂಸ್ಥೆ ನಡೆಸಬೇಕಾದ್ರೆ